ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀಸ್ ಯಾಮಿ ಕಿಚನ್ಗೆ ನಿಮಗೆ ಸ್ವಾಗತ. ನವರಾತ್ರಿಯ 2ನೇ ದಿನವಾದ ಬ್ರಹ್ಮಚಾರಿಣಿಗೆ ಕ್ಷೀರಾನ್ನ ಅಂದರೆ ತುಂಬಾ ಪ್ರೀತಿ. ಅದಕ್ಕೋಸ್ಕರ ಕ್ಷೀರಾನ್ನವನ್ನು ನಾನು ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತೇನೆ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ, ಬನ್ನಿ. 2ನೇ ದಿನ ಬ್ರಹ್ಮಚಾರಿಣಿಗೆ ನೈವೇದ್ಯಕ್ಕೆ ನಾನು ಜೀರಾ ರೈಸ್ 1 ಕಪ್ ತಗೊಂಡಿದ್ದೇನೆ. ಕ್ಷೀರಾನ್ನಕ್ಕೆ ಯಾವತ್ತೂ ಜೀರಾ ರೈಸ್ ತುಂಬಾನೇ ಒಳ್ಳೆಯದಾಗ್ತದೆ. ಅದಕ್ಕೆ 3 ಕಪ್ ಹಾಲು ತಗೊಂಡಿದ್ದೇನೆ, 1 ಕಪ್ ನೀರನ್ನು ತಗೊಂಡಿದ್ದೇನೆ, ಏಲಕ್ಕಿ, ಲವಂಗ, ಸಕ್ಕರೆ 1 ಕಪ್ ಮತ್ತೆ ಸ್ವಲ್ಪ ದ್ರಾಕ್ಷಿ. ಈಗ ಕುಕ್ಕರ್ನಲ್ಲಿ ನೀರು ಹಿಟ್ಟು ಪ್ರೀಹೀಟ್ ಮಾಡಿದ್ದೇನೆ. ಅದಕ್ಕೆ ಒಂದು ಒತ್ತನ್ನು ಇಡ್ತಾ ಇದ್ದೇನೆ. ಯಾಕಂದರೆ ಈಗ ಅಕ್ಕಿ ಮತ್ತು ಹಾಲನ್ನು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಅದನ್ನೀಗ ಈ ಕುಕ್ಕರ್ನಲ್ಲಿಟ್ಟು ಬೇಯಿಸ್ತೇವೆ. ಹಾಗಾಗಿ ಡೈರೆಕ್ಟ್ ಹಾಲು ಸೀದು ಹೋಗಬಾರ್ದು ಅಂತೇಳಿ ನಾನು ಅದರಲ್ಲಿ ಒಂದು ಒತ್ತಡ ಇಟ್ಟಿದ್ದೇನೆ. ಕುಕ್ಕರ್ ಬಿಸಿಯಾಗಿದೆ. ನಾನು ಕೂಗಿಸ್ತಾ ಇದ್ದೇನೆ. 3 ವಿಸಿಲ್ ಬರಬೇಕು. ಸ್ನೇಹಿತರೆ, ಕುಕ್ಕರ್ ಈಗ ಬಿಟ್ಕೊಟ್ಟಿದೆ. ಈಗ ಮೊದಲಿಗೆ ನಾವು ಅನ್ನ ಬೆಂದಿದ ನೋಡಬೇಕು. ಅನ್ನ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ 1 ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಳುವಾಗಲಿ ಅಂತೇಳಿ. ಸಕ್ಕರೆ ಹಾಕಿದ ಕೂಡಲೇ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಅದರಲ್ಲಿ ಸಕ್ಕರೆ ಜಾಸ್ತಿ ಹಿಡಿಯುವುದಿಲ್ಲ. ಹಾಗಾಗಿ ಸ್ವಲ್ಪ ಕುದಿ ಬರಿಸ್ತಾ ಇದ್ದೇನೆ. ಪುನಃ ಸ್ವಲ್ಪ ಅನ್ನವನ್ನು ಕುದಿಸಬೇಕಾಗ್ತದೆ. ಲವಂಗವನ್ನು ಹಾಕಿ ಆಯಿತು. ಏಲಕ್ಕಿ ಹುಡಿಯನ್ನು ಕೂಡ ಹಾಕಿದ್ದೇನೆ. ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ. ಏನು ಕೂಡ ಹಾಕ್ತಾ ಇದ್ದೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕುದಿ ಬರ್ಲಿಕ್ಕಾಯ್ತು. ಕ್ಷೀರಾನ್ನ ಚೆನ್ನಾಗಿ ಕುದಿ ಬಂದಿದೆ. ಕಾಣ್ತಾ ಇರ್ಬೋದು ನಿಮಗೆ. ಹಾಲು ಕೂಡ ದಪ್ಪ ಆಗಿರೋದ್ರಿಂದ ಮತ್ತೆ ಅಕ್ಕಿ ಕೂಡ ಬೇಯಿಸಿದ ಕೂಡಲೇ ಅದರ ಸ್ಟಾರ್ಚ್ ಬಿಟ್ಕೊಡೋದ್ರಿಂದ ತುಂಬಾನೇ ಥಿಕ್ನೆಸ್ ಬರ್ತದೆ. ಹಾಗಾಗಿ ನಾನು 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೆ. ಈಗ ಇದು ಆಗಿದೆ, ರೆಡಿ ಆಗಿದೆ. ಇನ್ನೊಂದು ನೈವೇದ್ಯಕ್ಕೆ ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಬ್ರಹ್ಮಚಾರಿಣಿಯ ನೈವೇದ್ಯಕ್ಕೆ ಕ್ಷೀರಾನ್ನ ರೆಡಿಯಾಗಿದೆ. ನನ್ನ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ 3ನೇ ದಿನ ಚಂದ್ರಘಂಟಾ ದೇವಿಗೆ ಯಾವ ರೀತಿಯ ನೈವೇದ್ಯ ಮಾಡಬಹುದು ಅಂತ ನಾನು ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ. Thank you very much.